ಚೌತಿ ಹಿನ್ನೆಲೆ ಗಣಪತಿ ವಿಗ್ರಹ ನೋಡಲು ತೆರಳಿದ್ದ ಬಾಳಿಸರದ ಸ್ವಾತಿ ನಾಯ್ಕ ಅವರ ಚಿನ್ನದ ಸರ ಕಾಣೆಯಾಗಿದ್ದು, ಗಜಾನನೋತ್ಸವ ಸಮಿತಿಯವರು ಅದನ್ನು ಅವರಿಗೆ ಹಿಂತಿರುಗಿಸಿದ್ದಾರೆ. ಹೌದು, ಶಿರಸಿಯ ವಿವಿಧ ಕಡೆ ಸ್ಥಾಪಿಸಲಾದ ಗಣಪತಿ ವಿಗ್ರಹಗಳನ್ನು ನೋಡಲು ಸ್ವಾತಿ ಅವರು ಸಹ ತೆರಳಿದ್ದರು. ಆಗ ಅವರ ಕತ್ತಿನಲ್ಲಿದ್ದ ಸರ ಕಾಣೆಯಾಗಿತ್ತು. ಮನೆಗೆ ಬಂದ ನಂತರ ಸರ ನಾಪತ್ತೆಯಾಗಿರುವುದು ಗಮನಕ್ಕೆ ಬಂದಿದ್ದು, ಸರ ದೊರಕಿಸಿಕೊಡುವಂತೆ ಅವರು ಶ್ರೀದೇವರಲ್ಲಿಯೇ ಪ್ರಾರ್ಥಿಸಿದ್ದರು. ಇನ್ನು ಜೂ ಸರ್ಕಲ್ ಸಾರ್ವಜನಿಕ ಗಜಾನನೋತ್ಸವ ಸಮಿತಿ ಸದಸ್ಯ ಪ್ರಕಾಶ್ ಭಂಡಾರಿ ಅವರಿಗೆ ಈ ಚಿನ್ನದ ಸರ ದೊರೆತಿತ್ತು. ಅವರು ಅದನ್ನು ಪೊಲೀಸರಿಗೆ ಒಪ್ಪಿಸಲು ತೆರಳಿದ್ದರು. ಆಗ ಸ್ವಾತಿ ಅವರ ಚಿನ್ನದ ಸರ ಕಾಣೆಯಾಗಿರುವುದು ಗೊತ್ತಾಗಿ ಅವರನ್ನು ಅಲ್ಲಿಗೆ ಕರೆಯಿಸಿ ಪ್ರಕಾಶ್ ಭಂಡಾರಿ ಅವರಿಗೆ ದೊರೆತ ಸರ ಸ್ವಾತಿ ನಾಯ್ಕ ಅವರದ್ದು ಎಂದು ಖಚಿತಪಡಿಸಿಕೊಂಡು ಪೊಲೀಸರ ಸಮ್ಮುಖದಲ್ಲಿ ಅದನ್ನು ಹಸ್ತಾಂತರಿಸಿದರು. ಈ ವೇಳೆ ಹಾಜರಿದ್ದ ಪೊಲೀಸರು ಆಭರಣಗಳ ಬಗ್ಗೆ ಕಾಳಜಿ ವಹಿಸುವಂತೆ ತಿಳುವಳಿಕೆ ನೀಡಿದರು. ಅಲ್ಲದೆ ಪ್ರಕಾಶ್ ಭಂಡಾರಿ ಅವರ ಈ ಮಾನವೀಯ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು. देवाधिदेव महादेव ने अपनी स्वर्णिम जटा को गोल में घुमाकर इस प्यारी कुंड में एक लट से गंगा के नाम से जानी जाती है. ಶಿರಸಿಯ ನಾರಾಯಣ ಗುರು ನಗರದಲ್ಲಿ ಶ್ರೀ ಅಭಯ ವಿನಾಯಕ ದೇವಸ್ಥಾನದಲ್ಲಿ ಮೃತ್ಯುಂಜಯ ಜಪ ಹೋಮ, ಶ್ರೀ ಅಭಯ ವಿನಾಯಕ ದೇವರ ವಿಶೇಷ ಪೂಜೆ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಸೋಮವಾರದಂದು ನೆರವೇರಿಸಲಾಯಿತು. ಹಳೆಯ ಕರೆಂಟ್ ಕಂಬಗಳನ್ನು ಮತ್ತು ವಿದ್ಯುತ್ ತಂತಿಗಳನ್ನು ಬದಲಿಸಿ ಹೊಸ ಕರೆಂಟ್ ಕಂಬಗಳು ಮತ್ತು ತಂತಿಗಳನ್ನು ಅಳವಡಿಸುವ ಕೆಲಸ ನಾರಾಯಣ ಗುರು ನಗರದಲ್ಲಿ ಸಂಪೂರ್ಣಗೊಂಡಿದೆ. ಇನ್ನು ನಾರಾಯಣ ಗುರು ನಗರದಲ್ಲಿ ಪೂರ್ಣಗೊಂಡ ಈ ಯೋಜನೆಗೆ ಸರಿಸುಮಾರು 31 ಲಕ್ಷ ರೂಪಾಯಿ ಅನುದಾನ ದೊರಕಿಸಿಕೊಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ಹೆಸ್ಕಾಂ ವಿಭಾಗದ ಅಧಿಕಾರಿಗಳಾದ ನಾರಾಯಣ್ ಕರ್ಕಿ ಮತ್ತು ಲೈನ್ಮನ್ ಕೃಷ್ಣ ಚಂದಾವರ್, ತೇಜಸ್ ಯೋಗೇಶ್ ಇವರಿಗೆ ಹಾಗೂ ಸಹಕರಿಸಿದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಇದೇ ವೇಳೆ ಧನ್ಯವಾದಗಳನ್ನು ಅರ್ಪಿಸಲಾಯಿತು. ಇನ್ನು ಧಾರಾಕಾರವಾಗಿ ಸುರಿಯುವ ಮಳೆಯಲ್ಲೂ ತಮ್ಮ ಜೀವವನ್ನು ಲೆಕ್ಕಿಸದೆ ಅಪಾಯಕಾರಿ ಪರಿಸ್ಥಿತಿಯಲ್ಲೂ ಕೂಡ ಧೈರ್ಯದಿಂದ ರಾತ್ರಿ ಹಗಲೆನ್ನದೇ ಶ್ರಮಿಸಿ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸುತ್ತಿರುವ ಹೆಸ್ಕಾಂನ ಅಧಿಕಾರಿಗಳನ್ನು ಮತ್ತು ಲೈನ್ಮ್ಯಾನ್ಗಳನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾದ ನವೀನ್ ಶೆಟ್ಟಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು. ಕಾಳಿ ಸೇತುವೆ ಅವಶೇಷ ಮೇಲೆತ್ತಲು ಇನ್ನು 2 ವಾರ ಕಳೆಯಬೇಕಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸೇತುವೆ ಅವಶೇಷ ಮೇಲೆತ್ತಲು ಸೆಪ್ಟೆಂಬರ್ 3ನೇ ವಾರದಲ್ಲಿ ಪ್ರಾರಂಭಿಸುವುದಾಗಿ ಜಿಲ್ಲಾಡಳಿತಕ್ಕೆ ಭರವಸೆ ನೀಡಿದೆ. ಇನ್ನು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ, ಇನ್ನು 15 ದಿನಗಳಲ್ಲಿ ಕಾಳಿ ನದಿಗೆ ಬಿದ್ದ ಹಳೆಯ ಸೇತುವೆ ಅವಶೇಷ ಮೇಲೆತ್ತುವ ಕೆಲಸ ಪ್ರಾರಂಭವಾಗಲಿದೆ. ಅಲ್ಲದೆ ಬಹುತೇಕ ಹಳೆಯ ಸೇತುವೆ ಜಾಗದಲ್ಲಿ ನೂತನ ಸೇತುವೆ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದ್ದು, ಕಾಳಿ ನದಿಗೆ ಹೊಸ ಸೇತುವೆ ಸಹ ಬಹುತೇಕ ನಿರ್ಮಾಣವಾಗುತ್ತದೆ ಎಂದರು. ಇನ್ನು ಸೇತುವೆ ಇದೇ ವರ್ಷ ಆಗಸ್ಟ್ 7ರಂದು ಕುಸಿದಿತ್ತು. ಸುಮಾರು 41 ವರ್ಷಗಳಷ್ಟು ಹಳೆಯದಾದ ಈ ಸೇತುವೆಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಐಆರ್ಬಿ ಗುತ್ತಿಗೆ ಕಂಪನಿ ನಿರ್ವಹಣೆ ಮಾಡದೆ ಬೇರಿಂಗ್ ಬದಲಿಸದ ಕಾರಣ ಕುಸಿದಿತ್ತು. ಇನ್ನು ಜಪಾನ್ ತಂತ್ರಜ್ಞಾನ ಬಳಸಿ ಈ ಸೇತುವೆಯನ್ನು 10 ವರ್ಷ ಶ್ರಮಪಟ್ಟು ಕಟ್ಟಲಾಗಿತ್ತು. ಸೇತುವೆಯು 30% ಭಾಗ ನದಿಯಲ್ಲಿ ಕುಸಿದಿದ್ದು, 70% ಭಾಗ ಹಾಗೆ ನಿಂತಿದೆ. ಇನ್ನು ಕುಸಿದ ಭಾಗ ಹಾಗೂ ಕುಸಿಯದೇ ಇರುವ ಭಾಗದಲ್ಲಿ ದೋಣಿಗಳು ಚಲಿಸಲು ನಿಷೇಧ ಹೇರಲಾಗಿದೆ ಎಂದು ಇದೇ ವೇಳೆ ತಿಳಿಸಿದರು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಿಲೆನಾ ಎಂಟರ್ಪ್ರೈಸಸ್ ಬಿಗ್ಗೆಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಶೋರೂಮ್. ಗಣೇಶ ಚತುರ್ಥಿ ಆಫರ್, ಬಿಗ್ ಸೇಲ್, ಫ್ರೀ ಗಿಫ್ಟ್, largest collection of Indian and imported furniture at Shirsi. ನಮ್ಮಲ್ಲಿ 25ಕ್ಕೂ ಹೆಚ್ಚು ತರಹದ ಡೈನಿಂಗ್ ಟೇಬಲ್ಗಳು, 30ಕ್ಕೂ ಹೆಚ್ಚು ತರಹದ ಸೋಫಾ ಸೆಟ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. ಅಲ್ಲದೆ 20ಕ್ಕೂ ಹೆಚ್ಚು ತರಹದ ಕಾಟ್ಗಳು ಲಭ್ಯ. ನಿಮ್ಮ ಮನೆಯ ಸೌಂದರ್ಯತೆ ಹೆಚ್ಚಿಸಲು 100ಕ್ಕೂ ಹೆಚ್ಚು ತರಹದ ಪೀಠೋಪಕರಣಗಳ ಬೃಹತ್ ಸಂಗ್ರಹ.
ಅಲ್ಲದೆ ನಮ್ಮಲ್ಲಿ ಕೊಳ್ಳುವ ಪೀಠೋಪಕರಣಗಳಿಗೆ IDFC ಫಸ್ಟ್ ಬ್ಯಾಂಕ್, HDB ಫೈನಾನ್ಷಿಯಲ್ ಸರ್ವಿಸ್ ಮತ್ತು ಬಜಾಜ್ ಫಿನ್ಸರ್ವ್ ಬ್ಯಾಂಕ್ಗಳಲ್ಲಿ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ವ್ಯವಸ್ಥೆ ಮಾಡಿಕೊಡಲಾಗುವುದು. ಷರತ್ತುಗಳು ಅನ್ವಯ. ಒಮ್ಮೆ ಭೇಟಿ ನೀಡಿ. ಮಿಲನ ಎಂಟರ್ಪ್ರೈಸಸ್, ಬಿಗ್ಗೆಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಶೋರೂಮ್, ಆಸ್ಥಾ ಆರ್ಕೇಡ್, ದೇವಿಕೆರೆ, ಶಿರ್ಸಿ. ಫೋನ್ ನಂಬರ್ 6364776534 ಹಾಗೂ ನಮ್ಮ ಇತರೆ ಶಾಖೆಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ, ಕೋಡಿಬಾಗ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್, ಮೋನಿ ಬಸ್ತಿ ಹತ್ತಿರ, ಮೇನ್ ರೋಡ್, ಭಟ್ಕಳ, JS ಬಿಲ್ಡಿಂಗ್, JN ರೋಡ್, ದಾಂಡೇಲಿ, KS ಬಿಲ್ಡಿಂಗ್, ಮೋತಿಕೆರೆ ರೋಡ್, ಹಳಿಯಾಳ ಮತ್ತು ತಾಲೂಕು ಆಫೀಸ್ ಹತ್ತಿರ, KB ರೋಡ್, ಯಲ್ಲಾಪುರ. ಇಲ್ಲಿಗೆ ಭೇಟಿ ನೀಡಿ ಸಂತೃಪ್ತಿ ಪಡೆಯಿರಿ. ಶಿರಸಿ ಚಿಲುಮೆಕೆರೆಯಲ್ಲಿ ಗಣಪತಿ ವಿಸರ್ಜನೆ ಮಾಡಲು ಕೆರೆ ಕಟ್ಟೆ ಸುತ್ತಲೂ ಪ್ರತ್ಯೇಕವಾಗಿ ಕಟ್ಟೆ ಕಟ್ಟಬೇಕು ಎನ್ನುವ ಕೂಗು ಗಣಪತಿ ಭಕ್ತರಿಂದ ಕೇಳಿ ಬಂದಿದೆ. ನಗರದಲ್ಲಿ ಗಣಪತಿ ವಿಸರ್ಜನೆ ಮಾಡಲು ಚಿಲುಮೆಕೆರೆ ಒಂದೇ ಇರುವುದರಿಂದ ಅನಿವಾರ್ಯವಾಗಿ ಹಬ್ಬದ ಮೊದಲ ಹಾಗೂ ಎರಡನೆಯ ದಿನ ನೂರಾರು ಮನೆ ಗಣಪತಿಗಳನ್ನು ವಿಸರ್ಜನೆ ಮಾಡಲು ಚಿಲುಮೆಕೆರೆಗೆ ಬರುತ್ತಾರೆ. ಅಲ್ಲಿ ಗಣಪತಿ ಮುಳುಗಿಸಲು ಒಂದೇ ಕಟ್ಟೆ ಇರುವುದರಿಂದ ಜನಜಂಗುಳಿ ಉಂಟಾಗುತ್ತದೆ. ಕೆಲವೊಂದು ಅಪಾಯವಾಗುವ ಸಾಧ್ಯತೆ ಕೂಡ ಇದ್ದು, ಇದರಿಂದಾಗಿ ಕೆರೆ ಕಟ್ಟೆ ಸುತ್ತಲೂ ಗಣಪತಿ ಇಡಲು ಕಟ್ಟೆ ಕಟ್ಟಿದರೆ ಅನುಕೂಲವಾಗಲಿದೆ ಮತ್ತು ಜನಜಂಗುಳಿಯಿಂದಾಗುವ ಅಪಾಯ ತಪ್ಪಿಸಬಹುದಾಗಿದೆ ಎನ್ನುವ ಮಾತು ಎಲ್ಲರಿಂದ ಕೇಳಿ ಬರುತ್ತಿದೆ. ಇನ್ನು ಈ ಕುರಿತು ನಗರಸಭೆ ಗಮನ ಹರಿಸಬೇಕಿದೆ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಬ್ರಹ್ಮಾವರದ ಕಜಕಿಯ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಬಳಿಯಲ್ಲಿರುವ ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠ ಅರೆಮಾದನಹಳ್ಳಿಯ ಶಾಖಾ ಮಠದಲ್ಲಿ 42ನೇ ಚಾತುರ್ಮಾಸ್ಯ ವ್ರತಾಚರಣೆಯಲ್ಲಿರುವ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರೇ ಶುದ್ಧ ಆವಿ ಮಣ್ಣಿನಿಂದ ರಾಸಾಯನಿಕ ಬಣ್ಣ ಬಳಸದೆ 1 ಅಡಿಯ ಗಣಪತಿ ವಿಗ್ರಹವನ್ನು ತಯಾರಿಸಿ ಮಠದಲ್ಲಿ ಪ್ರತಿಷ್ಠಾಪಿಸಿ ತ್ರಿಕಾಲ ಪೂಜೆ ನೆರವೇರಿಸಿದರು. चराचरात तूच तू या सृष्टीचा आधार तू. ನಾಡಿನ ಸಮಸ್ತ ಜನತೆಗೆ ಮರಿಯಮ್ಮನವರ ಹುಟ್ಟುಹಬ್ಬದ ಹಾಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸೈಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಶಿರಸಿ. ಆಕರ್ಷಕ ಠೇವು ಯೋಜನೆ, ಸಾಲ ನೀಡಿಕೆ, ಮೌಲ್ಯಾಧಾರಿತ ಸೇವೆ ಮತ್ತು ಇನ್ಶೂರೆನ್ಸ್. 20ನೇ ವರ್ಷದ ಮೈಲುಗಲ್ಲಿನ ಬಂಪರ್ ಕೊಡುಗೆ. ಡಿಪಾಸಿಟ್ಗಳ ಮೇಲೆ 399 ದಿನಗಳಿಗೆ 10%, ಹಿರಿಯ ನಾಗರಿಕರಿಗೆ 399 ದಿನಗಳಿಗೆ 10.50% ಆಕರ್ಷಕ ಬಡ್ಡಿ ದರ. ಅಲ್ಲದೆ 999 ದಿನಗಳಿಗೆ 10.25%, 366 ದಿನಗಳಿಗೆ 9%, 367 ದಿನಗಳಿಗೆ 8% ಹಾಗೂ 730 ದಿನಗಳಿಗೆ 10% ಆಕರ್ಷಕ ಬಡ್ಡಿ ದರ. ಈ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಸಹಕಾರಿ ಕ್ಷೇತ್ರದಲ್ಲೇ ಮಾದರಿಯಾದ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಹಕಾರಿ. ಡೆಪಾಸಿಟ್ ಮೇಲೆ ಆಕರ್ಷಕ ಬಡ್ಡಿ ದರಗಳು 15 ದಿನಗಳಿಂದ 5 ವರ್ಷಗಳವರೆಗೆ. ಆಕರ್ಷಕ ಬಂಪರ್ ರಿಕರಿಂಗ್ ಯೋಜನೆಗಳು: ಲಕ್ಪತಿ ಯೋಜನೆ, ಕಲ್ಯಾಣ ನಿಧಿ ಯೋಜನೆ, ಭವಿಷ್ಯ ನಿಧಿ ಯೋಜನೆ ಮತ್ತು ಮಕ್ಕಳ ಭವಿಷ್ಯ ನಿಧಿ ಯೋಜನೆ. ಅಲ್ಲದೆ ಮಾಸಿಕ ವರಮಾನ ಯೋಜನೆ 8% ಪ್ರತಿ ವರ್ಷ ಬಡ್ಡಿ ದರದಲ್ಲಿ. ಅಂಜಲಿ ಕ್ಯಾಶ್ ಸರ್ಟಿಫಿಕೇಟ್ ಪಡೆಯಿರಿ ದ್ವಿಗುಣ ಹಣ 99 ತಿಂಗಳುಗಳಲ್ಲಿ. ನಮ್ಮ ಸಹಕಾರಿಯ ವೈಶಿಷ್ಟ್ಯತೆಗಳು: ದುಡಿಯುವ ಬಂಡವಾಳ 1,371 ಕೋಟಿ, 2023-24ನೇ ವಾರ್ಷಿಕ ವಹಿವಾಟು 8,146 ಕೋಟಿ, ಕಾರ್ಯಕ್ಷೇತ್ರ ಕರ್ನಾಟಕ ರಾಜ್ಯ. ಸಿಬ್ಬಂದಿಗಳು ಹಾಗೂ ಪಿಗ್ಮಿ ಏಜೆಂಟರು ಸೇರಿ ಅಂತೂ 1,534 ಉದ್ಯೋಗಾವಕಾಶ ನೀಡಲಾಗಿದೆ. ಒಂದೇ ಸೂರಿನಡಿಯಲ್ಲಿ ವಿವಿಧ ಸೇವೆ ಎಂಬ ಪರಿಕಲ್ಪನೆಯಡಿಯಲ್ಲಿ RTGS, NEFT, ಮನಿ ಟ್ರಾನ್ಸ್ಫರ್ ಸೇವೆ,
ವೆಸ್ಟರ್ನ್ ಯೂನಿಯನ್, ಮನಿಗ್ರಾಮ್, ಟ್ರಾನ್ಸ್ಫಾಸ್ಟ್, ರಿಯಾಮನಿ, ಮುತ್ತೂಟ್ ಗ್ಲೋಬಲ್ ಪೇ, ಇ ಸ್ಟಾಂಪಿಂಗ್ ಸೇವೆ, ತ್ವರಿತ ಹಾಗೂ ಸುಲಭ ಪಾವತಿ ಮೂಲಕ LIC ಪ್ರೀಮಿಯಂ ಕಂತು ತುಂಬಿರಿ. ಪ್ಯಾನ್ ಕಾರ್ಡ್, ಜನರಲ್ ಇನ್ಶೂರೆನ್ಸ್, ಆರೋಗ್ಯ, ಸ್ಟಾಕ್, ಕಟ್ಟಡ, ಆರೋಗ್ಯ ಕಾರ್ಡ್ ಸೌಲಭ್ಯ, ಮಣಿಪಾಲ್, ಫಾದರ್ ಮುಲ್ಲರ್ಸ್, ಸರ್ಕಾರದ ಯಶಸ್ವಿನಿ ಯೋಜನೆ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಇದರ ನೋಂದಣಿ ಹಾಗೂ ಮಾಹಿತಿ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆಗಳಿಗೆ ಸಂಪರ್ಕಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆ ಅಥವಾ ವೆಬ್ಸೈಟ್ ಅನ್ನು ಸಂಪರ್ಕಿಸಿ. ಕರ್ನಾಟಕದ 9 ಜಿಲ್ಲೆಗಳಲ್ಲಿ 111 ಶಾಖೆಗಳು. ಶಿರಸಿಯ ಪ್ರತಿಷ್ಠಿತ ಸಾರ್ವಜನಿಕ ಗಜಾನನೋತ್ಸವ ಮಂಡಳಿಗಳಲ್ಲಿ ಒಂದಾದ ಶ್ರೀ ಮಾರಿಕಾಂಬಾ ಯುವಕ ಮಂಡಳಿಯ ಸಾರ್ವಜನಿಕ ಶ್ರೀ ಗಜಾನನೋತ್ಸವ ಮಂಡಳಿಯವರು 50ನೇ ವರ್ಷದ ಸುವರ್ಣ ಸಂಭ್ರಮದ ಪ್ರಯುಕ್ತ ಸರಿಸುಮಾರು 12 ಅಡಿ ಎತ್ತರದ ಗಜಗಾತ್ರದ ಗಣಪತಿಯನ್ನು ನಿರ್ಮಿಸಿ ಅದಕ್ಕೊಪ್ಪುವಂತಹ ಸುಂದರವಾದ ಮಂಟಪವನ್ನು ನಿರ್ಮಿಸಿದ್ದು ಭಕ್ತ ಜನರನ್ನು ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಈ ಸುಂದರವಾದ ಮಣ್ಣಿನ ಮಂಗಲ ಮೂರ್ತಿಯನ್ನು ಮಾರಿಗುಡಿ ದೇವಾಲಯದ ಅರ್ಚಕರಾಗಿರುವ ಸುರೇಶ್ ಪೂಜಾರಿ ರಚನೆ ಮಾಡಿದ್ದು ನೋಡುಗರಲ್ಲಿ ಭಯ ಭಕ್ತಿ ಇಮ್ಮಡಿಸುವಂತೆ ಮಾಡಿದೆ. ಒಮ್ಮೆ ನೋಡಿದರೆ ನೋಡುತ್ತಲೇ ಇರುವಷ್ಟರ ಮಟ್ಟಿಗೆ ಗಣಪತಿ ಮೈದಾಳಿ ಬಂದಿದ್ದು ಈ ಬಾರಿಯ ಗಜಾನನೋತ್ಸವ ಮಂಡಳಿಯ ಅಧ್ಯಕ್ಷ ನಾಗೇಶ್ ದೇವಳಿ, ಗೌರವಾಧ್ಯಕ್ಷರಾದ ಗಣಪತಿ ನಾಯ್ಕ್ ಹಾಗೂ ಕಮಲಾಕರ್ ತುಮಕೂರು ತಮ್ಮ ಸಂಪೂರ್ಣವಾದ ಸಹಕಾರ ನೀಡಿದ್ದಾರೆ. ಸುರೇಶ್ ಪೂಜಾರಿ ಅವರು ಪ್ರತಿ ವರ್ಷ ಗಣಪತಿ ಮಾಡಿ ಈ ಸಲ ಅತಿ ದೊಡ್ಡ ವಿಜೃಂಭಣೆ 12 ಫುಟ್ ಗಣಪತಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಬಾಕಿದ ನಮ್ಮ ಶ್ರೀ ಮಾರಿಕಾಂಬಾ ಯುವಕ ಮಂಡಳಿ 50ನೇ ವರ್ಷದ ಒಂದು ಸುವರ್ಣ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಯಲ್ಲಾಪುರ ಪಟ್ಟಣದ ಅರಣ್ಯ ಇಲಾಖೆಯಿಂದ ವಿಭಾಗೀಯ ಕಚೇರಿ ಆವರಣದಲ್ಲಿ ಸಂಸ್ಕೃತಿ ಪ್ರಕೃತಿ ಸಮ್ಮೇಳನದ ಪ್ರತೀಕವಾಗಿ ಗಣೇಶೋತ್ಸವ ಆಚರಿಸಲಾಯಿತು. ಮಂಟಪವನ್ನು ನೈಸರ್ಗಿಕ ವಸ್ತುಗಳನ್ನೇ ಬಳಸಿ ಕಾಡು ಪ್ರಾಣಿಗಳು ಇರುವಂತಹ ಪರಿಕಲ್ಪನೆಯಲ್ಲಿ ನಿರ್ಮಿಸಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿರುವುದು ಇಲಾಖೆಗೆ ಅನ್ವರ್ಥಕವೆನಿಸುವ ಮಾದರಿ ಕಾರ್ಯವಾಗಿದೆ. ಇನ್ನು ಗಣಪತಿ ಮೂರ್ತಿಯನ್ನು ಸಂಪೂರ್ಣ ಮಣ್ಣಿನಿಂದಲೇ ತಯಾರಿಸಲಾಗಿದ್ದು ಯಾವುದೇ ರಾಸಾಯನಿಕ ಬಣ್ಣ ಬಳಸಿಲ್ಲ. ಅಲ್ಲದೆ ಬೇರೆ ಬೇರೆ ಮತ ಧರ್ಮದ ಸಿಬ್ಬಂದಿಗಳಿದ್ದರೂ ಅವರೆಲ್ಲರೂ ಒಂದೇ ಬಣ್ಣದ ಸಾಂಪ್ರದಾಯಿಕ ಉಡುಪು, ಬಿಳಿ ಪಂಚೆ, ಶರ್ಟ್, ಶಲ್ಯ ಧರಿಸಿದ್ದು ಸಂಸ್ಕೃತಿಯ ಪ್ರತೀಕವಾಗಿದ್ದು ಗಮನ ಸೆಳೆಯಿತು. ಇನ್ನು ಸಿಂಗರಿಸಿದ ವಾಹನದಲ್ಲಿ ಮೆರವಣಿಗೆಯ ಮೂಲಕ ಗಣೇಶ ಮೂರ್ತಿಯನ್ನು ಕರೆತಂದು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದರು. ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಇಡಗುಂಜಿಯ ಶ್ರೀ ಮಹಾಗಣಪತಿ ಸನ್ನಿಧಾನದಲ್ಲಿ ಗಣೇಶ ಚತುರ್ಥಿಯ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಸಹಸ್ರಾರು ಸಂಖ್ಯೆಯ ಭಕ್ತರು ಆಗಮಿಸಿ ವಿಘ್ನ ನಿವಾರಕ ವಿಘ್ನೇಶ್ವರನಲ್ಲಿ ಪ್ರಾರ್ಥಿಸಿದರು. ಇನ್ನು ಗಣೇಶ ಚೌತಿಯ ದಿನದಂದು ಪ್ರತಿ ವರ್ಷ ರಾಜ್ಯದ ಮೂಲೆ ಮೂಲೆಯಿಂದ 50,000ಕ್ಕೂ ಹೆಚ್ಚಿನ ಭಕ್ತರು ಶ್ರೀ ಕ್ಷೇತ್ರ ಮಂಜುಗುಣಿಗೆ ಭೇಟಿ ನೀಡಿ ದರ್ಶನ ಪಡೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಪ್ರಭಾತ ಕಾಲದಿಂದಲೇ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಬೆಳಗಿನ ಜಾವ 4 ಗಂಟೆಗೆ ದೇವರ ದರ್ಶನಕ್ಕೆ ಭಕ್ತಾದಿಗಳು ಆಗಮಿಸಿದ್ದರು. ಇನ್ನು ಶ್ರೀ ಕ್ಷೇತ್ರದಲ್ಲಿ ಗಣಹೋಮ, ಮಹಾಮಂಗಳಾರತಿ, ಸತ್ಯ ಗಣಪತಿ ವ್ರತ, ಫಲ ಪಂಚಾಮೃತ ಅಭಿಷೇಕ ಹಾಗೂ ಪಂಚಕಜ್ಜಾಯ ಸೇವೆಗಳು ಒಳಗೊಂಡಂತೆ ಕ್ಷೇತ್ರದಲ್ಲಿ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಪರಂಪರಾಗತವಾಗಿ ನಡೆದು ಬಂದ ಎಲ್ಲ ಸಂಪ್ರದಾಯಗಳು ನಡೆದವು. ಇನ್ನು 100 ಕ್ವಿಂಟಾಲ್ನಷ್ಟು ಪಂಚಕಜ್ಜಾಯ ನೈವೇದ್ಯವಾಗಿತ್ತು. 40,000 ತೆಂಗಿನಕಾಯಿ ಸಮರ್ಪಣೆಯಾಗಿದೆ. 250ಕ್ಕೂ ಹೆಚ್ಚು ಗಣಹೋಮ, ಸತ್ಯ ಗಣಪತಿ ವ್ರತ ನಡೆದಿದೆ. ಇನ್ನು ವಿಘ್ನಗಳ ದೂರ ಮಾಡುವ ಶ್ರೀ ಮಹಾಗಣಪತಿಯು ವಿಶ್ವಕ್ಕೆ ಬಂದಂತಹ ವಿಪತ್ತು ಸಂಕಷ್ಟವನ್ನು ದೂರ ಮಾಡಲಿ ಎಂದು ದೇವಾಲಯದ ಭಜಕರು ಲೋಕ ಕಲ್ಯಾಣಾರ್ಥವಾಗಿ ಇದೇ ವೇಳೆ ಶ್ರೀ ದೇವರಲ್ಲಿ ಪ್ರಾರ್ಥಿಸಿದರು. ಇನ್ನು ಈ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ವಿದ್ವಾನ್ ವಿಷ್ಣು ಭಟ್ ಅವರು ಮಾತನಾಡಿ, ದುಷ್ಟಶಕ್ತಿಗಳನ್ನು ನಾಶ ಮಾಡಲು ಗಣಪತಿಯ ಅವತಾರವಾಗಿದೆ. ಚೌತಿಯ ದಿನದಂದು ಮಣ್ಣಿನ ಗಣಪತಿಯ ಪೂಜೆ ಮಾಡುವುದರಿಂದ ಸಂಪೂರ್ಣ ಅನುಗ್ರಹವಾಗುತ್ತದೆ. ಚೌತಿ ಚಂದ್ರನ ನುಡಿದರೆ ಏನು ಮಾಡಬೇಕು ಎಂದು ಮಾಹಿತಿ ನೀಡಿದರು. ಶಿರಸಿ ತಾಲೂಕಿನ ಅಚನಹಳ್ಳಿ ಬಿಸಿಲಕೊಪ್ಪದ 8 ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಹಬ್ಬಕ್ಕೆ ಆಗಮಿಸಿದ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ಹಾಗೂ ರಘುಪತಿ ನಾಯ್ಕ್ ಶ್ರೀದೇವರ ಆಶೀರ್ವಾದ ಪಡೆದರು. ಇನ್ನು ಈ ವೇಳೆ ಗಜಾನನೋತ್ಸವ ಸಮಿತಿಯ ಲೋಹಿತ್ ಜೋಗಿ, ಚಂದ್ರು ಗೌಡ, ವೀರೇಂದ್ರ ಗೌಡ, ಕಮಲಾಕರ್ ಜೋಗಿ ಸೇರಿದಂತೆ ಊರ ನಾಗರಿಕರು ಹಾಜರಿದ್ದರು.